ಈ ಆನೆ ಹೋಗಿತ್ತು ಗಾಡಿಗೆ, ಎಷ್ಟು ದೊಡ್ಡದು, ಸೈಡಿಗೆ ಕಂತಿತ್ತು. ಎಲ್ಲಿ ಕಂತಿದೆ ಇದು? ಎಲ್ಲಿದ್ದಾರೆ ಬಾಳಮ್ಮ ಅವ್ರು? ನಾನು ಎಷ್ಟು ಸಮಯದ ಅಂತ ಬರೋದು ಆಫೀಸಿಗೆ? ನಾನೊಂದು 2 ತಿಂಗಳಾಯ್ತಾ ಅಂತ ಮೇಲೆ ಬರೋದೆ. ಕತ್ತಲೆ ಎಂತ ಬ್ರೈಟ್ ಕರೆಕ್ಟ್ ಉಂಟು ಅದು ನಿಮಗೆ ಅದು ಇದ್ರಾಗೆ. ಎಲ್ಲರಿಗೂ ನಮಸ್ಕಾರ. ಮತ್ತೆ ಹೇಗಿದ್ದೀರಾ? ನಮ್ಮ ಹೊಸ ವಿಡಿಯೋದಲ್ಲಿ 1 ವಾರದ ನಂತರ ಮೊನ್ನೆಂದ ಕೆಲಸದಲ್ಲಿ ಬಿಸಿ ಇತ್ತು ಮಾರೆ. ಏನಂದ್ರೆ ಮಾಮಂಜೂರು ಬಂದಿದ್ದೆ ತರಕಾರಿ ತರಕಾರಿ ಮತ್ತು ಸ್ವಲ್ಪ ಫ್ರೂಟ್ಸ್ ಕೊಂಡು ಹೋಗೋದು. ನನಗೆ ಐಸ್ ಕ್ರೀಮ್ ಇತ್ತು, ಅದಕ್ಕೊಂದು ಮ್ಯಾಂಗೋ ಹಾಕಿ ತಿನ್ನುವ ಅಂತ. ಐಸ್ ಕ್ರೀಮ್ ಒಂದು ಶುಗರ್ ಫ್ರೀ ಐಸ್ ಕ್ರೀಮ್ ಐಡಿಯಲ್ದವ್ರು ಬರ್ತದೆ, ಅದು ತಗೊಂಡಿದ್ದೇನೆ. ಮತ್ತು ಮ್ಯಾಂಗೋ ಮಿಕ್ಸ್ ಮಾಡಿ ತಿನ್ನೋದು ಹೇಗೆ ಆಗ್ತದೆ, ಸೂಪರ್ ಆಗ್ತದೆ, ನೋಡಿ ಟ್ರೈ ಮಾಡಿ. ಸೊ ಬರುವಾಗ ಮೇಡಮ್ ಅವ್ರದ್ದು ಗಾಡಿ ಹೊಟ್ಟೆ ಆಗಿದೆ, ಟೈರ್ ಪಂಚರ್, ಒಂದು ಸ್ಕ್ರೂ ಇತ್ತು ಮಾರ ಸೈಡಿಗೆ, ಸೈಡ್ ವಾಲ್ಗೆ ಇದು ಹೊಟ್ಟೆ ಆಗಿದೆ. 1 ನಿಮಿಷ. ಸೊ ಹಾಗೆ ಟೈರ್ ಹೊಟ್ಟೆ ಮಾರ, ಗಾಳಿ ಇರಲಿಲ್ಲ. ನೋಡುವಾಗ ಟೈರ್ ಫುಲ್ಲು ಚಟ್ಟೆ ಆಗಿತ್ತು. ಹಾಗೆ ಮತ್ತೆ ನಾನೇ ಪಂಚರ್ ಹಾಕಿ ಮತ್ತೆ ಬಂದೆ ಈಗ. ಆದರೆ ಅದು ಸೈಡ್ ವಾಲಲ್ಲಿ ಉಂಟು ಮಾರ, ಅದು ಸ್ವಲ್ಪ ಧೈರ್ಯ ಅದಲ್ಲ. ಹಾಗೆ ಟೈರ್ ಚೇಂಜ್ ಮಾಡಿ ಸಿಗ್ತದ ಎಂಥದ್ದು ಗೊತ್ತಿಲ್ಲ. ಪಂಚರ್ ಕಿಟ್ ಇತ್ತು ನನ್ನ ಹತ್ರ, ನಾನು ಲಾಸ್ಟ್ ಟೈಮ್ ತಗೊಂಡಿದ್ದೆ ಪಂಚರ್ ಕಿಟ್. ಹಾಗೆ ನಾನು ಹಾಕಿದೆ, ಈಗ ಒಂದು ವೀಡಿಯೋ ಹಾಕ್ತೇನೆ, ಅವಳೊಂದು ಸಣ್ಣ ವೀಡಿಯೋ ಮಾಡಿದ್ದೆ, ನೋಡಿದ್ರಲ್ಲ. ಸೊ ಹೊಟ್ಟೆ ಆಗಿದೆ ನೋಡು, ಈಗ ತೋರಿಸ್ತೇನೆ ಪುನಃ ಮನೆಗೆ ಹೋಗಿ ಎಲ್ಲಿ ಹೊಟ್ಟೆ ಆಗಿದೆ. ಅದೊಂದು ಸೈಡ್ ವಾಲಲ್ಲೇ ಅದು ಮರ, ಅದು ಸ್ವಲ್ಪ ಧೈರ್ಯ ಇಲ್ಲ. ಹಾಗೆ ಸೈಡ್ ವಾಲಲ್ಲಿ ಆದರೆ ಪಂಚರ್ ನಿಲ್ಲುವುದಿಲ್ಲ. ಒಂದು ಟೈರ್ ಚೇಂಜ್ ಮಾಡಲಿಕ್ಕೆ ಸಿಗ್ತದೆ, ಇಲ್ಲಾಂದರೆ ಸ್ಟೆಪ್ನಿಯಲ್ಲಿದೆ ಅಲ್ಲ ಟೈರ್, ಅದನ್ನು ಮೀನು ಆಚೆ ಶಿಫ್ಟ್ ಮಾಡಬೇಕಾಗ್ಬೋದು. ಬಟ್ ಸ್ಟೆಪ್ನಿಯಲ್ಲಿ ಇರೋದು ಟೈರ್ ಅದು ಸಹ ಆಲ್ಮೋಸ್ಟ್ ಖಾಲಿ ಆಗ್ತದೆ, ಬಂದಿದೆ. ಸೊ ಹಾಗೆಲ್ಲ ವಿಷಯ. ಮತ್ತೆ ಬೇರೆ ಏನಿಲ್ಲ ಮಾರೆ, ಬೇರೆ ತೋರಿಸುವಂಥದ್ದು ಏನು ಹೊಸತ್ತು ವಿಷಯ ಏನಿಲ್ಲ. ನನ್ನ ಕಾಲು ನೋವು ಆಲ್ಮೋಸ್ಟ್ ಗುಣ ಆಗ್ತಾ ಬಂತು. ಇಲ್ಲಿ ಅಂತ ರಿಪೇರಿ ಮಾಡ್ತಿದ್ದಾರೆ ಕರೆಂಟ್ನವರು. ಸೊ ಮಕ್ಕಳೆಲ್ಲ ರೋಡಲ್ಲಿದ್ದಾರೆ, ನಾನೀಗ ಮನೆಗೆ ಹೋಗ್ತಿದ್ದೇನೆ. ನಮ್ಮ ಲೇಟ್ ಆಗ್ತಾ ಬಂದ್ವಿ, ನಮ್ಮದೆಲ್ಲ ಊರಿಗೆ ಲೇಟ್ ಆಗ್ತದೆ. ಸೊ ಇನ್ನು ಸೀದಾ ಮನೆಗೆ ಹೋಗಿ ನೋಡುವ, ಬೇರೆ ಏನಾದರೂ ಇದ್ದರೆ ಹೇಳ್ತಾನೆ. ಮತ್ತು ಎಲ್ಲಿಗೆ ಈಗ ಕಾಲು ನೋವಲ್ಲಿ ಎಲ್ಲಿಗೆ ಹೋಗುವಾಗಿಲ್ಲ ಮಾರೆ. ಕಾಲು ನೋವು ಕಮ್ಮಿ ಆಗಿದೆ, ಸ್ವಲ್ಪ ಇದೆ ನನಗೆ. ಆಚೀಚೆ ನಾವು ಹೋಗ್ಲಿಕ್ಕೆಲ್ಲ ಅದು ಏನು ತೊಂದರೆ ಇಲ್ಲ. ಜಸ್ಟ್ ಸ್ಟೆಪ್ಸಲ್ಲಿ ಸ್ವಲ್ಪ ನೋವಾಗ್ತದೆ ಅಷ್ಟೇ, ಮತ್ತೆ ಏನಿಲ್ಲ. ಸ್ಟೆಪ್ಸಲ್ಲಿ ಒಂದು ಸರಿ ಆದರೆ ಸರಿ ಆಯಿತು. ವರ್ಣ ಬಂದಿದೆ, ನನ್ನ ಫ್ರೆಂಡಿನ ಮನೆಗೆ ಒಂದು ವರ್ಣ ತಂದಿದೆ, ನನ್ನ ಹತ್ರ ಇತ್ತಲ್ಲ ಅಂತಲೇ ಗಾಡಿ ನಮ್ಮ ಮನೆಯ ಸೈಡಲ್ಲಿ. ಹಾಗೆ ಸೀದಾ ಮನೆಗೆ ಬಂದೆ. ಇನ್ನು ಹೋಗುವ, ಮನೆಯಲ್ಲಿ ಹೋಗಿ ಪಂಚರ್ ಹಾಕಿದ್ದು. ಈಗ ಗಾಳಿ ಉಂಟಾ ಇಲ್ಲ ಅಲ್ಲ ಪಂಚರ್ ಆಗಿದೆ ಅಂತ ನೋಡುವ. ಹಾಗೆ ಮತ್ತು ನಮ್ಮದು ಫಾಲೋವರ್ಸ್ ಈಗ 12,800 ಸಮಥಿಂಗ್ ಆಗಿದೆ. ರಪ್ಪ ಒಂದು 13,000 ಮಾಡಿ ಮತ್ತು 15,000 ಮಾಡುವ. ಪಟ ಯಾರು ವೀಡಿಯೋ ನೋಡ್ತಾರೆ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ, ಓಕೆ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮೇಡಮ್ ಅವರ ಗಾಡಿಗೆ ಪಂಚರ್ ಹಾಕಿ ಇಟ್ಟಿದ್ದೇನೆ. ಈಗ ಗಾಳಿ ಟೈರಲ್ಲಿ ಗಾಳಿ ಇದ್ದರೆ ಪಂಚರ್ ಸರಿ ಉಂಟು ಅಂತ. ಅದು ಸ್ವಲ್ಪ ಸೈಡ್ ವಾಲಲ್ಲಿ ಇರೋದು. ಹಾಗೆ ತೋರಿಸ್ತೇನೆ ನೋಡಿ ಹೇಗೆ ಉಂಟು ಪಂಚರ್. ನಾನು ಬಂದೆ ಮನೆಗೆ ಈಗ. ಮನೆಗೆ ಇದೇ ಪಂಚರ್ ಆದ ಗಾಡಿ. ಇದು ನೋಡಿ, ಇಲ್ಲಿ ಹೊಟ್ಟೆ ಆಗಿದೆ, ಈ ಸೈಡಲ್ಲಿ ಹೊಟ್ಟೆ ಆಗಿದೆ. ನಿಲ್ತದೆಲ್ಲ ಗೊತ್ತಿಲ್ಲ, ನೋಡ್ಬೇಕು ಈಗ. ಗಮ್ ಹಾಕಿ ಮಾಡಿದ್ದೇನೆ. ಇದು ಟೈರಲ್ಲಿ ಇದಾಗಿದೆ, ಹಳತ್ತಾಗಿದೆ. ಇದಕ್ಕೆ ಆಲ್ಮೋಸ್ಟ್ ಆಯಿತು ಮಾರೆ 2013 ಇದು ಗಾಡಿ. 13 ಅಂದರೆ ಎಷ್ಟು ಮಾರೆ, ಎಷ್ಟು ವರ್ಷ ಆಯಿತು? 15 ಜಾಸ್ತಿ ಆಯಿತಾ? 15 ಆಗಲಿಲ್ಲ, 14 ವರ್ಷ, 13-14 ವರ್ಷ ಏನಾಗಿರ್ಬೇಕು. ಸರಿ, ಮೇಡಮ್ ಅವರು ಬ್ಯಾಗ್ ತಂದು ಇಟ್ಟಿದ್ದಾರೆ. ಮೇಡಮ್ ಅವರಿಗೆ ಎಲ್ಲಿ ಹೋಗ್ಲಿಕ್ಕುಂಟಂತೆ, ನೋಡುವ. ಸರಿ, ಇನ್ನು ಮೇಡಮ್ ಅವರ ಹತ್ರ ಕೇಳುವ ಎಂತ ಮಾಡ್ತಾರಂತ. ಎಲ್ಲಿಗೆ ಇದು ಬೂತ್ದಾಗೆ ಕಾಣ್ತದೆ ನಮಗೂ. ನನ್ನ ಕಾಲು ನೋಡಿ ಈಗ ಉಂಟು. ಈಗ ಗುಣ ಆಗಿದೆ, ಆದರೆ ಸರ್ ಮೇಡಮ್ ಅವರು ಮೇಕಪ್ ಮಾಡ್ತಿದ್ದಾರೆ. ನಿಮಗೆ ಮೇಡಮ್ ಅವ್ರದ್ದು ಮೇಕಪ್ಪು ಹೇಗೆ ಮಾಡೋದಂತೆ ಬೇಕಿದ್ದರೆ ಅವ್ರ ಹತ್ರ ಕೇಳಿ, ಅವರು ಹೇಳ್ತಾರೆ, ವೀಡಿಯೋ ಮಾಡ್ತಾರೆ.
ಟೈರ್ ನೀನು ಸೀದಾ ಹೋಗು. ಹಾಲ್ ಉಂಟಲ್ಲ, ಹಾಲ್ ವಾಮಂಜೂರು ಹಾಲ್, ಅದರ ಕರೆಕ್ಟ್ ಆಪೋಸಿಟ್ ಸೈಡಲ್ಲಿ ಉಂಟು. ಹಾಂ, ಟೈರ್ ಶಾಪ್ ಅಲ್ಲಿ ಆಗ್ತದೆ. ಇದು ಪಂಚರ್ ಹಾಕಿದೆ, ಇದು ಈಗ ನಿಲ್ತದ ಇಲ್ಲ ಒಳಗಿಂದ ಬೇರೆ ಪಂಚರ್ ಹಾಕಿ ಕೊಡ್ತೀರಾ ಅಂತ ಕೇಳಿ. ಎಂತ ಹೇಳ್ತಾರಂತೇಳಿ. ಎಲ್ಲಿಗೆ? ಇಲ್ಲದ್ರೆ ನನ್ನ ಕಾರಲ್ಲಿ ಹೋಗು. ನಾನು ಮತ್ತೆ ಯಾವಾಗ? ನಾನಾದರೆ ಇಲ್ಲದ್ರೆ ನಾನು ಹೋಗಿ ಹಾಕಿ ಬರ್ತೀನಿ. ಈಗ ಎಲ್ಲಿಗೆ ಹೋಗೋದು ನೀನು? ಮಂಗಳೂರು ಹೋಗ್ಲಿಕ್ಕಿಲ್ಲವಾ? ಮಂಗಳೂರಲ್ಲಿ ಅಲ್ಲಿ ಕೊಟ್ಟು ಹೋಗು. ಅಲ್ಲಿ ಹಾಗೆಲ್ಲ ವಿಷಯ. ನಾವು ಬಂದು ಬಿಟ್ಕೊಂಡೆ ಸ್ವಲ್ಪ ಕೆಲಸ ಮಾಡಬೇಕು. ಮೇಡಮ್ ಎಂತ ಮಾಡ್ತಾರೆ ನೋಡು. ಇದು ಈ ಆಣಿ ಕಂತಿದ್ದು ಗಾಡಿಗೆ ನೋಡಿ, ಮೇಡಮ್ ಅವ್ರು ಕ್ಲೀನ್ ಮಾಡ್ತಿದ್ದಾರೆ. ಈ ಆಣಿ ಹೋಗಿತ್ತು ಗಾಡಿಗೆ, ಎಷ್ಟು ದೊಡ್ಡದು, ಸೈಡಿಗೆ ಕಂತಿತ್ತು. ಎಲ್ಲಿ ಕಂತಿದೆ ಇದು? ವಾಶ್ ಮಾಡ್ತಿದ್ದಾರೆ. ವಾಶ್ ಅವರಿಗೆ ಶೂಟಿಂಗ್ ಹೋಗ್ಲಿಕ್ಕೆ ಉಂಟಂತ. ಶೂಟಿಂಗಾ? ಶೂಟಿಂಗ್ ಹೋಗ್ಲಿಕ್ಕೆ, ದೂರ ಹೋಗ್ಲಿಕ್ಕೆ ಶೂಟ್ ಉಂಟಾ? ಎಲ್ಲಿ ಮೀಟಿಂಗ್? ಹಾಗೆ ಸರಿ, ನೋಡ ಬೇರೆ ಏನಾದರೂ ಇದ್ದರೆ ನೋಡಪ್ಪ. ಒಂದು ಶೂ ಉಂಟು ಮಾರೆ, ಮೊನ್ನೆ ಟ್ರೆಕ್ಕಿಂಗ್ ಹೋದವ್ರು ಯಾರು ಬಿಟ್ಟಿದ್ದಾರೆ ಶೂ ಇಲ್ಲಿ ನನ್ನ ಗಾಡಿಯಲ್ಲಿ ಉಂಟು. ಇವತ್ತು ನೋಡಿದೆ ಮಾರೆ ಶೂ. ಗ್ರೂಪಿಗೆ ಹಾಕ್ಬೇಕು ಮೆಸೇಜ್, ಯಾರ್ದಂತ ಕೇಳಬೇಕು ಈಗ, ಶೂ ಯಾರ್ದು ಅಂತ. ಎಸ್, ಮೊನ್ನೆ ವೀಡಿಯೋ ಮಾಡಲಿಲ್ಲ. ಮೊನ್ನೆ ಫುಲ್ಲು ಕೆಲಸದಲ್ಲಿ ಬ್ಯುಸಿ ಆಯಿತು. ಹಾಗೆ ಮೊಟ್ಟೆ ಇತ್ತು ಫ್ರಿಜ್ ಓಪನ್ ಮಾಡು. ಹಾಗೆ ನಮ್ಮದು ಮಿಷಿನ್ ಇದೆ ಮೊಟ್ಟೆ ಇಡೋದು. ಇದಕ್ಕೆ ಆ್ಯಕ್ಚುಲಿ ನೀರು ಹಾಕಲಿಕ್ಕೆ, ಮತ್ತು ಇದಿಟ್ಟು ಇದರಲ್ಲಿ ಈಗ ಮೊಟ್ಟೆ ಇಡಲಿಕ್ಕೆ. ನನಗೊಂದು 4 ಬಟ್ಟೆ, ನನ್ನ ಇತ್ತನಿಗೊಂದು, ಅಪ್ಪನಿಗೊಂದು 2-3 ಮೊಟ್ಟೆ ಎಕ್ಸ್ಟ್ರಾ ಇಡುವ. ಒಂದು ಅಪ್ಪನಿಗೆ ಅಮ್ಮನಿಗೆ ಸರಿ ಆಗ್ತದೆ. ಇಷ್ಟು ಮೊಟ್ಟೆ ಇಡುವುದು ಇಟ್ಟು ಹೀಗೆ ಮುಚ್ಚಿ ಆನ್ ಮಾಡಿದರೆ ಆಯಿತು. ಒಂದು 10-15 ನಿಮಿಷದಲ್ಲಿ ಮೊಟ್ಟೆ ರೆಡಿ ಆಗ್ತದೆ. ಇಷ್ಟು ರೆಡಿ ಆಯಿತು. ಬಿಸಿ ಆಗ್ತದೆ ಒಳಗಿಂದ, ಹಬ್ಬೆಯಲ್ಲೇ ಬಿಸಿ ಆಗ್ತದೆ. ಹಾಗೆ ಸೊ ಅನ್ವಿತ ಮೇಲೆ ಇದಲ್ಲ, ಹೋಗೋದ ಮೇಲೆ ಆಫೀಸ್ ಹೋಗೋದೇ ತಿಂಗಳುಗಳಾಯಿತು. ಮೇಲಾಗಿ ಮಾತಾಡ್ತಾರೆ. ಇವತ್ತು ಫುಲ್ಲು ಮಳೆ ಹೇಗಿದೆ ನೋಡಿ, ಫುಲ್ಲು ಕತ್ತಲೆ ಆಗಿದೆ. ಸೊ ಆಫೀಸ್ ಹೋಗೋದು. ನನಗೆ ಕ್ಯಾಪ್ಸಿಲಿ ಜಾಸ್ತಿ ಉಂಟು, ಹಾಗೆ ನಡಲಿಕ್ಕೆ ಪ್ರಾಬ್ಲಮ್ ಇತ್ತು, ಕಾಲು ಇದಾಗಿತ್ತಲ್ಲ. ಈಗ ಸ್ವಲ್ಪ ನಾರ್ಮಲ್ ಆಗಿದೆ. ಮೇಡಮ್ ಅವರು ವಾಶ್ ಮಾಡಿ ಕ್ಲೀನ್ ಮಾಡ್ತಿದ್ದಾರೆ ಹೇಳಿದರು. ಹೋಗಿ ನೋಡುವ. ಫುಲ್ಲು ಕ್ಲೀನ್ ಮಾಡಿ ಇಟ್ಟಿದ್ದಾರೆ. ಎಲ್ಲ ಕಸ ಎಲ್ಲ ಇಲ್ಲಿಟ್ಟಿದ್ದಾರೆ. ಎಲ್ಲಿದ್ದಾರೆ ಮೇಡಮ್ ಅವರು? ನಾನು ಎಷ್ಟು ಸಮಯದಂತ ಬರೋದು ಆಫೀಸಿಗೆ? ನಾನೊಂದು 2 ತಿಂಗಳಾಯ್ತಾ ಅಂತ ಮೇಲೆ ಬರೋದೆ. ಒಳ್ಳೆ ಆಯ್ತು, ನಾನು ಕ್ಲೀನ್ ಮಾಡ್ತಿದ್ದೆ. ಬನ್ನಿ ಕ್ಲೀನ್ ಮಾಡಿ ಸ್ವಲ್ಪ. ನೋಡಿ ಈ ಥರ ಇದೆ. ಅವತ್ತು ಮಾಡಿ ಇದೆಲ್ಲ ಮಾಡಿ ಆಯ್ತಾ? ಒಂದು 2 ತಿಂಗಳಾಯ್ತಾ? ಜಾಸ್ತಿ ಆಯ್ತಾ ರೆಡಿ ಮಾಡಿ? ಬರೋದಷ್ಟು 2 ಅಲ್ಲ, 3-4 ತಿಂಗಳಾಯ್ತಾ ಅಂತ. ಅಮ್ಮನಿಗೆ ಹುಷಾರಿಲ್ಲದೆ 2 ತಿಂಗಳಾಯ್ತು. ಅದ ಮುಂಚೆ ಅಲ್ಲ ಶುರು ಮಾಡಿದೆ. ಹಾಗಾದ್ರೆ ಆಯ್ತು 3 ತಿಂಗಳಾಯ್ತು ನೋಡಿ. ನನಗೆ ಕಾಲು ನೋವಲ್ಲ. ಜಿಮ್ಮಿಗೆ ಹೋಗೋದು ಯಾವ್ದು ಕಾಲ ಆಯ್ತಾ ನೋಡಿ. ಹೊಸ ಟ್ರೈಪಾಡ್ ಬಂದಿದೆ ಮೇಡಮ್ ಅವರು ವಿಡಿಯೋ ಎಲ್ಲ ಮಾಡಲಿಕ್ಕೆ. ಎಲ್ಲಿ ತಗೊಂಡದ ಇದು ಟ್ರೈಪಾಡ್? ನೋಡಿ ಈ ಥರ ಇದೆ. ಎಷ್ಟು ರೂಪಾಯಿ ಕೊಟ್ಟಿದೆ ಇದಕ್ಕೆ? ಲೈಟ್ ಎಲ್ಲ ಉಂಟು ಈ ಥರ ಆಫ್ ಇದೆ. ಸೊ ಈ ಥರ ಇದೆ ನಮ್ಮ ಆಫೀಸಲ್ಲಿ. ಈಗ ಇದೆ ಮೇಡಮ್ ಅವ್ರಿಗೆ ಹೊಸ ಮಿಷಿನ್ ಎಲ್ಲ ಬಂದಿದೆ. ಎಂತೆಲ್ಲ ಮಿಷಿನ್, ಎಂತೆಲ್ಲ ಮಾಡ್ತೀರಿ ಹೊಸ ಐಟಮ್? ಮಗ್ ಮಿಷಿನ್ ಬಂದು ಮಗ್ಗೆಲ್ಲ ಪ್ರಿಂಟ್ ಮಾಡ್ಲಿಕ್ಕಿದ್ರೆ ಏನು ಕೊಡ್ಬೋದು ಆರ್ಡ್ರ್ ನಮಗೆ? ಮಗ್ ಅಂದರೆ ಈ ಥರ ಇದು ಮಗ್, ಇದು ಖಾಲಿ ಪ್ಲೈನ್. ಇದರಲ್ಲಿ ಬೇಕಿದ್ರೆ ನಿಮ್ಮದು ಫೋಟೋ ಬೇಕಿದ್ರೆ ಪ್ರಿಂಟ್ ಮಾಡಿ ಅಲ್ಲ. ಮತ್ತು ಇದು ಈ ಥರ ಬಾಟಲ್ ಬರ್ತದಲ್ಲ, ಅದಕ್ಕೆ ಸಹ ಪ್ರಿಂಟ್ ಮಾಡಿ ಕೊಡ್ತಾರೆ ಮೇಡಮ್ ಅವರು. ಸೊ
ಅಲ್ಲೊಂದಿದೆ. ಮಗ್ ಪ್ರಿಂಟಿಂಗ್ ಇನ್ನೊಂದು ಬಲ್ಕ್ ಮಿಷಿನ್ ಆರ್ಡರ್ ಇರುವಾಗ ಮೂರು ಒಟ್ಟಿಗೆ ಮಾಡ್ಬೋದು. ಇನ್ನೊಂದು ಪ್ರಿಂಟರ್ ಇತ್ತಲ್ಲ, ಇನ್ನೊಂದು ಮಿಷಿನ್. ಅದು ಮೊನ್ನೆದು ಇದೆಲ್ಲಿಂಟು ಹೊಸತ್ತು ತಂದದ್ದು ವಯರ್ ಇದು ಕನೆಕ್ಟರ್, ಅದೊಂದು ಇದು ಮಾಡಿತ್ತಲ್ಲ ನಿಮಗೆ ಅದು. ಇದೊಂದು ಮಿಷಿನ್. ಸೊ ನೋಡಿ ನಮ್ಮ ಆಫೀಸ್ ಹೀಗಿದೆ. ಈಗ ಸಮಸ್ಯೆ ಅಂದರೆ ನಂದೊಂದು ಮಾನಿಟರ್ ಆಗಿದೆಲ್ಲ, ಮಾನಿಟರ್ ಬಾಕ್ಸ್ ಇಲ್ವಾ? ಸ್ಕ್ರೀನ್ ಹ್ಞೂ ಸ್ಕ್ರೀನ್ ನೀವು ಹೇಳಿದಲ್ಲ ನೀವು ತೆಗೆದುಕೊಡ್ತೀರಂತ. ಸ್ಕ್ರೀನ್ ಆರ್ಡರ್ ಮಾಡ್ತೀನಿ. ಇದು ಎಷ್ಟು ಉದ್ದ, ಇದು ಲೆಂತ್ ಎಷ್ಟು ಉಂಟು ನೋಡಿ. ನಮ್ಗೆ ಇಲ್ಲಿಂದ ಬೇಕು, ಮೇಲಿಂದ ಬೇಕು. ಅದು 9 ಫೀಟ್ ಇದು Full ಆರ್ಡರ್. ಅಲ್ಲಿಂದ ಇಲ್ಲಿಗೆ. 9 ಫೀಟ್ ಇದು ಆರ್ಡರ್ ಮಾಡುವ. ಸೊ ಮೇಡಮ್ ಅವ್ರದ್ದು ಮೇಡಮ್ ಅವ್ರು ಎಂತ ಹೇಳಿದ್ರು ಅದು ಕಟ್ ಮಾಡಿದೆ. ಅದೆಂತ ಅಂತ ಫೀಚರ್ ಅಲ್ಲಿ ನಿಮಗೆ ಗೊತ್ತಾಗ್ತದೆ. ಸೊ ಈಗ ಇಲ್ಲಿ ಎಂತ ಗೊತ್ತುಂಟಾ? ಇಲ್ಲಿ ಹೀಗೆ ನಿಂತ್ಲಿಕ್ಕೆ ಆಗುದಿಲ್ಲ. ಯಾಕೆ? ಇಲ್ಲಿ ಲೈಟ್ ಇಲ್ಲ. ಎಲ್ಲಿ ಇಲ್ಲಿ ಸ್ವಲ್ಪ ಎದುರು ಬಂದ್ರೆ ಆಯ್ತು, ಅಲ್ಲಿ ಬರಬೇಕು. ಅಲ್ಲ, ನಾವು ಇಲ್ಲಿ ಮಾಡಿದ್ರೆ ಇಲ್ಲಿ ಕತ್ತಲೆ. ಅದೇನಾಗುದಿಲ್ಲ, ಅಲ್ಲಿಗೆ ಹಿಂದೆಗೆ ಲೈಟ್ ಹಾಕಿದ್ರೆ ಇಷ್ಟು ಬ್ರೈಟ್ ಉಂಟು, ಇನ್ನೆಂತ ಕತ್ತಲೆ. ಅಲ್ಲ, ಇಲ್ಲಿ ನಿಲ್ಲಿಕ್ಕೆ ಆಗುದಿಲ್ಲ. ಎಂತ ಬ್ರೈಟ್ ಕರೆಕ್ಟ್ ಉಂಟು. ಇಲ್ಲಿ ಹೋಗಕ್ಕೆ ಇಲ್ಲಿಗೆ ಲೈಟ್ ಉಂಟು, ಇಲ್ಲಿಗೆ ಲೈಟ್ ಇಲ್ಲ. ಅದು ನಿಮಗೆ ಅದು ಇದ್ರಾಗಿ ಕಾಣ್ತದೆ, ಎಫೆಕ್ಟ್ ಕೆಲವೆಲ್ಲ ತೋರಿಸ್ತಾರೆ ಎಫೆಕ್ಟ್ ಆಗಿ. ಸೊ ನಮ್ಮ ಆಫೀಸ್ ಹೀಗಿದೆ ನೋಡಿ, ಈ ಥರ ನಮ್ಮ ಮಿಷಿನ್ ಇಲ್ಲಿದೆ. ಮಿಷಿನ್ ಮೇಡಮ್ ಅವರು ಯೂಸ್ ಮಾಡ್ತಿದ್ದಾರೆ. ಎಂತೆಲ್ಲ ಮಾಡಿದ್ರು ಮಿಷಿನಲ್ಲಿ? ನೀವೊಂದು ಒಂದು ವಾರ ವಿಡಿಯೋ ಹಾಕಿದ್ದೆ, ಮತ್ತೆ ಮಾಡ್ಬಾರ್ದು. ಇಲ್ಲ ಇನ್ನು ಹಾಕುವ, ಟೈಮ್ಸ್ ಇರಲಿಲ್ಲ ಹಾಗೆ. ಇಲ್ಲೊಂದು ರಾಮ ಮಂದಿರ ಮಾಡಿಟ್ಟಿದ್ದೇನೆ, ಯಾರಿಗಾದ್ರೂ ಬೇಕಿದ್ರೆ ಹೇಳಿ. ರಾಮ ಮಂದಿರ. ನಮ್ಮ ಟಾಯ್ಸ್ ಎಲ್ಲ ಇಲ್ಲಿ ಉಂಟು, ಟಾಯ್ಸ್ ಎಲ್ಲ ಇವತ್ತೆಲ್ಲ ಕ್ಲೀನ್ ಮಾಡಿದ್ ನಾನು ಅಲ್ಲಿ ಕೆಳಗೆ. ನಮ್ಮ ಸೋಫಾ ಇಲ್ಲಿ ಉಂಟು. ಇದು ಇಲ್ಲೇ ಇರಲಿ ಅಂತಲ್ಲ ಸೋಫಾ, ಅದಕ್ಕೆ ಆಫ್ ಮಾಡಿದ್ದು ಹೊರಗೋಗುವ. ಎಂತಕ್ಕೆ ಆಯ್ತಾ? ನಾನು ತಿರಮಿಸು ತಿಂದೆ ಒಂದು, ಇನ್ನೊಂದುಂಟು 2. ಸೊ ತಿರಮಿಸು ತಂದಿದ್ದೆ, ಒಳ್ಳೆತ್ತು. ಅಡಿಯಲ್ಲಿ ಕಾಫಿ ಟೈಪ್ ಕಾಫಿ. ಕ್ಲೀನ್ ಮಾಡಿದ್ದೀಗ ಹ್ಞೂ ಇಲ್ಲಿ ಮತ್ತೆ ಇದೆಲ್ಲ ಇದ್ರಲ್ಲಿ ಇಟ್ಟದ್ದು ನಿಮ್ಮ ಟಾಯ್ಸ್ ಎಲ್ಲ. ಟಾಯ್ಸ್ ಎಲ್ಲ ಅಲ್ಲಿದೆ. ಮತ್ತೆ ಇಲ್ಲೆಲ್ಲ ಫುಲ್ ಈಗ ಕ್ಲೀನ್ ಮಾಡಿದಷ್ಟೇ. ಇದರ ಮೇಲೆಲ್ಲ ಫುಲ್ ಇತ್ತು ಇಲ್ಲಿ. ಹೌದಾ? ಫುಲ್ ಚಲಪಲ್ಲಿ ಇತ್ತು. ಇದ್ರ ಒಳಗೆ ಸಹ ನಿಮ್ಮ ಟಾಯ್ ಉಂಟು. ಟಾಯ್ ಎಲ್ಲ ಇದೆ. ಇದು ಲೈಟ್ ಹಾಕಿ ಅಂತೆ. ಅದೆಂತ? ಈ ಕೈಯಲ್ಲಿ ಮಗ್ಗು. ಇಲ್ಲಿ ಲೈಟ್ ಇಲ್ಲ. ಲೈಟ್ ಹೋಗಿದೆ ಅಂತ. ಅದು ಲೈಟ್ ಹಾಕಿಂತ ಇನ್ನೊಂದು 2 ಲೈಟ್ ಉಂಟು. ಇಲ್ವಾ? ಇದು ಹೋಯ್ತು ಅದು ಸಹ. ಸರಿ, ಮೆಮರಿ ಫುಲ್ ಆಯಿತು, ಹಾಗೆ ಕಟ್ ಆಯಿತು ಅರ್ಧದಿಂದ. ಸೊ ಈ ವೀಕ್ ಇದು ವಿಡಿಯೋದಲ್ಲಿ ಇಷ್ಟೇ, ಬೇರೆ ಏನಿಲ್ಲ ಸ್ಪೆಷಲ್. ಹಾಗೆ ಮೇಡಮ್ ಅವರಿಗೆ ಒಂದು ತಿರಮಿಸ್ ತಂದಿಟ್ಟಿದ್ದಾರೆ. ಅದು ಹೇಗೆ ಉಂಟು ಗೊತ್ತುಂಟ ತಿರಮಿಸ್? ಮೇಲಿಂದ ಕಾಫಿ ಪೌಡ್ರು, ಅದರ ಮೇಲೆ ವೈಟ್ ಕಲರ್ ಕ್ರೀಮು, ಅದರ ಅಡಿಯಲ್ಲಿ ಕಾಫಿ ಇದೆ ಅಂತದ ಒಂದು. ಅದು ಸ್ವಲ್ಪ ಕೈಪಿ ಉಂಟು, ಒಳ್ಳೆ ಆಗ್ತದೆ ತಿನ್ನಲಿಕ್ಕೆ. 2 ಸಹ ಮಿಕ್ಸ್ ಮಾಡಿ ತಿನ್ನಬೇಕು. ನಮ್ದು ಸಹ ತಿಂದ್ರು. ಇಲ್ಲ ನಿಮ್ದು ಉಂಟಾಗಿದೆ. ದೊಡ್ಡ ಬಾಕ್ಸಾ? ಇಷ್ಟು ದೊಡ್ಡ ಬಾಕ್ಸ್ ಉಂಟು. ಅದು ತಿರಮಿಸ್ ಒಳ್ಳೆ ಅಲ್ಲ, ಪ್ರೋಟೀನ್ ಬಾರ್ ಒಳ್ಳೆ ಇಲ್ಲ. ಹಾಗೆಲ್ಲ ವಿಷಯ ಇಷ್ಟೇ. ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ. ಕ್ಲೀನಿಂಗ್ ಆಗ್ತಿದೆ, ಇನ್ನು ಆಫೀಸ್ ಎಲ್ಲ ಸೆಟಪ್ ಆದ ನಂತರ ತೋರಿಸ್ತೇವೆ. ಒಂದು ಕರ್ಟನ್ ಆಗಬೇಕು, ಒಂದು ಪ್ಲಾಂಟ್ ಗಿಡ ಆಗಬೇಕು ದೊಡ್ಡದು. ಎಲ್ಲಿ? ಅಲ್ಲಿ ಸೈಡಲ್ಲಿ ಒಂದು ಗಿಡ ಡೆಕೋರೇಷನ್. ಗಿಡ ಬೇಡ ನನಗೆ. ಯಾಕೆ? ಯಾಕಂತ ಹೇಳಿದ್ರೆ ಎಲ್ಲರ ವಿಡಿಯೋ ಕೆಲಸ ಒಂದು ಗಿಡ ಮಾರು. ನಂಗೆ ಗಿಡ ಇರಲಿ, ಬೇಡ. ಸ್ಪೆಷಲ್ ಗಿಡ. ನಂಗೆ ಗಿಡ ಒಂದು ಲ್ಯಾಂಪ್ ಹಾಕ, ಲ್ಯಾಂಪ್ ಸಹ ಬೇಡ, ಎಂತ ಸಹ ಬೇಡ. ಲ್ಯಾಂಪ್ ಒಂದು ಸೈಡಲ್ಲಿ ಇಡು. ಓಕೆ ಸರಿ, ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೇನೆ. ಈ ವಿಡಿಯೋದಲ್ಲಿ ಇಷ್ಟೇ, ಬೇರೆ ಏನಿಲ್ಲ. ಸೊ ಬಾಯ್ ಎಲ್ಲರಿಗೂ. ಓಯ್ ಹಚ್ಚಲ್ಲ. ಬೈ. ಹ್ಞೂ.